Thank you, sir, for honoring our dedicated support staff. A leader is not someone who stands above, but someone who lights the path for all to follow. Dear audience, as we continue with today's program, It is time for a very special part. yes, a moment to hear from the guiding light of our school, whose vision inspires us all. Yes, it's none other than our Honorable Chairman, sir. Sir has always been a source of inspiration, motivation, and encouragement for students, teachers, and staff. We now invite our Honorable Chairman, sir, to address the gathering. Let us welcome him with a big round of applause. Honorable Trustee Member, beloved Principal, Academic Director, Section Heads, our great teachers, most respected parents, and my most loving gems of GM Vidyaniketan and GM Global School. Love you all. I am so glad that I can see you today inside the venue. For the past 20 years, we were missing you in the venue. But for the first time, you are here. I am so glad to see you all here. ಇಪ್ಪತ್ತು ವರ್ಷ ಕಳೆದು 21ನೇ ವರ್ಷಕ್ಕೆ ನಾವು 21ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಇದ್ದೇವೆ. ಈಗಷ್ಟೇ ಕೆಲವು GMನ ಕುಟುಂಬದ ಸದಸ್ಯರನ್ನು ನಾವು ಇಲ್ಲಿ ಗೌರವಿಸಿದ್ದೇವೆ. GM ಏನಾದರೂ ಸಾಧಿಸಿದ್ದಿದ್ರೆ ಖಂಡಿತವಾಗಿಯೂ ಈ 300ಕ್ಕೂ ಹೆಚ್ಚು ಕುಟುಂಬದ ಸದಸ್ಯರಿಂದ ಮಾತ್ರ ಸಾಧ್ಯ ಆಗಿರೋದು. ನಾನೇನಿದ್ರೂ ನಾನ್ ಪ್ಲೇಯಿಂಗ್ ಕ್ಯಾಪ್ಟನ್ ಆಗಿ ಇರುವವನು. ಎದುರಿನಲ್ಲಿ ಮತ್ತು ನಿಮ್ಮ ಮಕ್ಕಳ ಹಿಂದೆ ಯಾವಾಗಲೂ ಸಹ ಒಂದು ಬಲಿಷ್ಠವಾದ 300ಕ್ಕೂ ಹೆಚ್ಚು ಸದಸ್ಯರುಗಳು ನಿಮ್ಮ ಮಕ್ಕಳ ಬೇಕು ಬೇಡಗಳನ್ನು ನೋಡಿಕೊಂಡು ಇಷ್ಟೊಂದು ಸುದೀರ್ಘ ಪ್ರಯಾಣದಲ್ಲಿ ನಾವು ಇವತ್ತು ನಿಮ್ಮ ಮುಂದೆ ಬಂದಿದ್ದೇವೆ. ಎಲ್ಲ ರಕ್ಷಕ ಬಂಧುಗಳೇ, ನಿಮ್ಗೀಗಾಗಲೇ ಕೆಲವರಿಗಾದರೂ ಖಂಡಿತವಾಗಿಯೂ ಸ್ವಲ್ಪ ಅದರ ಬಗ್ಗೆ ಜ್ಞಾನ ಇರ್ಬೋದು, ಅರಿವು ಇರ್ಬೋದು. ಈಗಾಗಲೇ ನಾವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020ಯಲ್ಲಿದ್ದೇವೆ. ಹೆಚ್ಚಿನ ಶಾಲೆ ಅದನ್ನು ಅನುಷ್ಠಾನಕ್ಕೆ ತಂದಿದೆ ಮತ್ತು ತರ್ತಾ ಇದ್ದಾರೆ. ಅದರಲ್ಲಿ ಇರೋದು ಒಂದು ಅಂಶವನ್ನು ಮಾತ್ರ ನೀವೆಲ್ಲರೂ ಸರಿಯಾಗಿ ತಿಳ್ಕೊಳ್ಬೇಕು. ಅದರಲ್ಲಿ ಇವರು ಏನು 95, 98, 99, 85 ಎಲ್ಲ ತೆಗಿತಾರೆ, ಅದು ಬರೀ 50% ಮಾತ್ರ. ಉಳಿದಿರೋದು 50% ಅವರದ್ದು ಬೇರೆ ಎಲ್ಲ ಸ್ಕೂಲ್ ಆ್ಯಕ್ಟಿವಿಟೀಸಲ್ಲಿನೂ ಇನ್ವಾಲ್ವ್ ಆದರೆ ಮಾತ್ರ ಅವರಿಗೆ ಅದರಲ್ಲಿರುವ 50% ಮಾರ್ಕ್ಸ್ ಸಿಗ್ತದೆ ನಿಮ್ಮ ಮಕ್ಕಳಿಗೆ. ನಾನು ಭಾಳಷ್ಟು ರಕ್ಷಕರನ್ನು ನಾನು ನೋಡಿದ್ದೇನೆ. LKG, UKG, ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲ ವೆರಿ ಗುಡ್ ಅಂತಾರೆ ಅವರು ಆ್ಯಕ್ಟಿವಿಟೀಸಲ್ಲಿ ಭಾಗಿಯಾದರೆ. ಮುಂದಕ್ಕೆ ಹೋಗ್ತಾ ಪ್ಲೇಗ್ರೌಂಡಿಗೆ ಹೋಗೋದು ಬೇಡ, ನಿಮ್ಮ ಆ್ಯನ್ಯುವಲ್ ಡೇಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಬೇಡ, ಲೈಫ್ ಸ್ಕಿಲ್ಸ್ ಪಾಠಗಳು ಬೇಡ, ಯಾವುದು ಬೇಡ, ನೀನು ಬರೀ ಓದು ಅಂತ ಹೇಳ್ತೀರಾ. ಇದನ್ನು ನಾನು ನೋಡಿದ್ದೇನೆ ಮತ್ತು ಕೇಳಿದ್ದೇನು ಸಹ. ಕೆಲವರಂತೂ ಡೈರಿಯಲ್ಲಿ ಬರೆದು ಕಳಿಸ್ತಾರೆ, ನಮ್ಮ ಮಗುನ ಅದಕ್ಕೆ ಕಳಿಸೋದು ಬೇಡ, ಇದಕ್ಕೆ ಕಳಿಸೋದು ಬೇಡ ಅಂತ. ನಮ್ಮೆಲ್ಲರಿಗೂ ಈಗ ಸಮಯ ಬಂದಿದೆ ಇದರ ಅಗತ್ಯತೆ ಏನು ಅಂತ ತಿಳಿದುಕೊಳ್ಳೋದು. ನಿಮ್ಮ ಮಕ್ಕಳು ಓದಿನಲ್ಲಿ ಎಷ್ಟೇ ಮುಂದಿದ್ರೂ ಸಹ ಅವರಿಗೆ ಬರುವ ಮಾರ್ಕ್ಸ್ಗಳು ಅವರಿಗೆ ಒಂದು ಕೆಲಸ ಸಿಕ್ಕುವ ಸಮಯದ ತನಕ ಮಾತ್ರ ಉಪಯೋಗಕ್ಕೆ ಬರ್ತದೆ. ಅವರ ಸರ್ಟಿಫಿಕೇಟ್ಸ್ಗಳು ಒಮ್ಮೆ ಅವರಿಗೆ ಕೆಲಸ ಸಿಕ್ಕಿದ ಮೇಲೆ
ಈ ಸರ್ಟಿಫಿಕೇಟ್ಸ್ ಎಲ್ಲ ಒಳಗಡೆ ಹೋಗ್ತದೆ. ಅವರು ಈ ಶಾಲೆಯಲ್ಲಿ ಅಥವಾ ಅವ್ರ ಕಾಲೇಜ್ನಲ್ಲಿ ಅವರು ಜೀವನಕ್ಕೆ ಬೇಕಾದಂಥ ಶಿಕ್ಷಣವನ್ನು ಏನು ಪಡೀತಾರೆ ಅದು ಅವರ ಮುಂದಿನ ಜೀವನಕ್ಕೆ ದಾರಿ ಆಗ್ತದೆ. ಅಥವಾ ಆವಾಗ ಸಿಕ್ಕಿದ ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಹೋಗುವಾಗ ಅದು ಅವರಿಗೆ ಉಪಯೋಗಕ್ಕೆ ಬರ್ತದೆ. ಅದಕ್ಕೆ ನಾವು ನಮ್ಮ ವಿದ್ಯಾನಿಕೇತನ್ ಮೋಟದಲ್ಲೇ ಬರೆದಿದ್ದೇವೆ, ಎಜುಕೇಷನ್ ಫಾರ್ ಲೈಫ್, ಜೀವನಕ್ಕೆ ಬೇಕಾದಂಥ ಒಂದು ಶಿಕ್ಷಣವನ್ನು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಮಕ್ಕಳನ್ನು ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಲಿಕ್ಕೆ ಹೇಳಿ. ಶಿಕ್ಷಣದ ಜೊತೆಯಲ್ಲಿ ಈ ಲೈಫ್ ಸ್ಕಿಲ್ಸ್ಗಳು, ಈ ವ್ಯಾಲ್ಯೂಸ್ಗಳು ನಾವೇನು ಸ್ಕೂಲ್ನಲ್ಲಿ ಕಲಿಸ್ತೇವೆ ಅದನ್ನು ಆ ಮಗು ಕಲಿತ್ರೆ ಮಾತ್ರ ಆ ಮಗುವಿನಲ್ಲಿ ಒಂದು ಪರಿಪೂರ್ಣತೆ ಅಂತ ಬರಲಿಕ್ಕೆ ಸಾಧ್ಯ ಇದೆ. ದಯವಿಟ್ಟು ನಿಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಿ. ನಾವು ನಮ್ಮ ವೇದಿಕೆಯನ್ನು ಇಷ್ಟು ದೊಡ್ಡದಾಗಿ ಯಾಕೆ ಮಾಡಿದ್ದಾರೆ ಅಂತ ಬೆಳಿಗ್ಗೆ ಒಬ್ಬರು ಗೆಸ್ಟ್ ಕೇಳಿದರು. ನನಗೆ ಒಂದು ಸೆಕ್ಷನ್ನಲ್ಲಿ 40 ಮಕ್ಕಳಿರ್ತಾರೆ, ನಾನಲ್ಲಿ ಕೂತ್ಬಿಟ್ಟು ಎಲ್ಲ 40 ಮಕ್ಕಳ ಮುಖವನ್ನು ನೋಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಆ ಮಗು ಎದ್ರೂ ಇಷ್ಟ ಆಗುತ್ತೆ ನನಗೆ, ಆ ಮಗು ಬಿದ್ರೂ ಇಷ್ಟ ಆಗುತ್ತೆ ನನಗೆ, ಆ ಮಗು ಕುಣಿದ್ರೂ ಇಷ್ಟ ಆಗುತ್ತೆ ನನಗೆ, ಆ ಮಗು ಕುಣಿಲಿಕ್ಕೆ ಆಗದಿದ್ರೂ. ಆವಾಗ ಬೆಳಿಗ್ಗೆ ಒಂದು ಮಗು ಅದಕ್ಕೆ ನಡಿಲಿಕ್ಕೆ ಸಮಸ್ಯೆ ಇತ್ತು, ಒಂದು ಫ್ಲ್ಯಾಗ್ ಆದರೂ ಹಿಡ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡಿದೆ. ಇದನ್ನು ನಾವು ಪ್ರತಿಯೊಂದು ಮಗುವಿನಲ್ಲೂ ನೋಡಲಿಕ್ಕೆ ಇಷ್ಟಪಡ್ತೇವೆ. ಯಾವ ಮಗು ಇವತ್ತು ಈ ಸ್ಟೇಜ್ ಮೇಲೆ ಬಂದು ಕುಣಿತದೆ, ನಲಿತದೆ, ಅದರ ಆ್ಯಕ್ಟಿವಿಟೀಸನ್ನು ಮಾಡ್ತದೆ, ಆ ಮಗುವಿನ ಕಾನ್ಫಿಡೆನ್ಸ್ ಲೆವೆಲ್ ಅಷ್ಟೇ ಇನ್ಕ್ರೀಸ್ ಆಗುತ್ತೆ. ನಿಮಗೆಲ್ಲರಿಗೂ ಇದು ಗೊತ್ತಿರುವ ವಿಷಯ. ಆದ್ದರಿಂದ ಪ್ರತಿಯೊಂದು ಆ್ಯಕ್ಟಿವಿಟೀಸಲ್ಲಿಯೂ ನೀವು ನಿಮ್ಮ ಮಕ್ಕಳನ್ನು ತೊಡಗಿಸಲಿಕ್ಕೆ ಪ್ರಯತ್ನ ಮಾಡಿ. ಯಾಕಂತ ಹೇಳಿದರೆ ಮೊನ್ನೆ ಅಷ್ಟೇ ನಮ್ಮ ಸ್ಪೋರ್ಟ್ಸ್ ಮೀಟ್ ಆಯಿತು, ಆ್ಯನ್ಯುವಲ್ ಸ್ಪೋರ್ಟ್ಸ್ ಮೀಟ್ ಆಯಿತು. ಸುಮಾರು 60% ಮಕ್ಕಳು ಮಾತ್ರ ಅವತ್ತು ಬಂದಿದ್ದಾರೆ, 40% ಮಕ್ಕಳು ಬರಲೇ ಇಲ್ಲ. ಯಾಕಂತ ಗೊತ್ತಿಲ್ಲ. ನೆಕ್ಸ್ಟ್ ಡೇ ನಾವು ಇನ್ಸಿಸ್ಟ್ ಮಾಡಿದ್ರೆ ಹೇಳ್ತಾರೆ ಹುಷಾರಿಲ್ಲ, ಅಲ್ಲಿಗೆ ಹೋಗಿದ್ದೇವೆ, ಇಲ್ಲಿಗೆ ಹೋಗಿದ್ದಾರೆ, ಬರ್ಲಿಕ್ಕೆ ಬಿಡಲಿಕ್ಕಿಲ್ಲ, ಕರ್ಕೊಂಡು ಹೋಗೋರಿಲ್ಲ, ಇದೆಲ್ಲ ರೀಸನ್ಸ್ ಹೇಳ್ತಾರೆ. ಬಟ್ ಅಷ್ಟೊಂದು ಮಕ್ಕಳು ಆಬ್ಸೆಂಟ್ ಆಗಿರ್ತಾರೆ ಬಿಕಾಸ್ ದೇ ಆರ್ ನಾಟ್ ಪಾರ್ಟಿಸಿಪೇಟಿಂಗ್ ಇನ್ ದ ಇವೆಂಟ್ಸ್. ದೇ ಥಿಂಕ್ ದಟ್ ದೋಸ್ ಹೂ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ಇವೆಂಟ್ಸ್ ಆರ್ ಓನ್ಲಿ ಸಪೋಸ್ ಟು ಇನ್ವಾಲ್ವ್ ಇನ್ ದೀಸ್ ಆ್ಯಕ್ಟಿವಿಟೀಸ್. ಇದು ತಪ್ಪು ಅಂತ ನಾನು ನಿಮ್ಗೆಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ರಕ್ಷಕರೇ, ನಮ್ಮ ಸಮಯ ಬದಲಾಗ್ತಾ ಇದೆ, ನಮ್ಮ ವ್ಯಾಲ್ಯೂಸ್ಗಳು ಕೆಳಗೆ ಬರ್ತಾ ಇದೆ, ನಮ್ಮ ಕಲ್ಚರ್ಗಳನ್ನು ನಾವು, ಸಂಸ್ಕೃತಿಯನ್ನು ನಾವು ಮರಿತಾ ಇದ್ದೇವೆ. ನಾವು ನಮ್ಮ ಮಕ್ಕಳಿಗೆ ಇದನ್ನು ಹೇಳಿಕೊಟ್ರೆ ಮಾತ್ರ, ಶಾಲೆಯಲ್ಲಿಯೂ ಮತ್ತು ಮನೆಯಲ್ಲಿಯೂ ಎರಡರಲ್ಲಿಯೂ ನಾವು ಅದನ್ನು ಹೇಳಿಕೊಟ್ರೆ ಮಾತ್ರ ಮಗು ಇದನ್ನು ಕಲೀಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ನಮ್ಮ ದೇಶ ಹಾಳಾಗ್ತಾ ಇದೆ, ನಮ್ಮ ಮಕ್ಕಳಿಗೇನು ವ್ಯಾಲ್ಯೂಸ್ ಇಲ್ಲ ಅಂತ ಇನ್ನೊಬ್ಬರನ್ನು ದೂರೋದಕ್ಕಿಂತ ನಾವು ಪ್ರಯತ್ನ ಪಟ್ಟರೆ ಮಾತ್ರ ಮಕ್ಕಳಲ್ಲಿ ನಮ್ಮ ಮಕ್ಕಳಲ್ಲಿ ಆ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಇದೆ. ಸ್ನೇಹಿತರೆ, ನಾವು ವಿದ್ಯಾಸಂಸ್ಥೆಯನ್ನು ನಡೆಸುವಾಗ ಪ್ರತಿಯೊಂದು ವಿಷಯಗಳಲ್ಲಿಯೂ ಸಹ ಡೀಟೇಲ್ ಆಗಿ ಎಲ್ಲಿ ತಪ್ಪುಗಳು ನಡೆಯುತ್ತದೆ, ಎಲ್ಲಿ ಸರಿ ಮಾಡಿಕೊಳ್ಳಿಕ್ಕೆ ನಮಗೆ ಅದು ಸ್ಥಳ ಇದೆ, ಎಲ್ಲಿ ನಾವು ಸರಿ ಮಾಡಿಕೊಳ್ಬೇಕು ಅನ್ನೋದನ್ನು ನಾವು ನೋಡ್ತಾ ಇರ್ತೇವೆ. ಇಷ್ಟೊಂದು ಮಕ್ಕಳು, ಇಷ್ಟೊಂದು ನಮ್ಮ ಸದಸ್ಯರುಗಳು ಇರುವಾಗ ತಪ್ಪು ಒಪ್ಪುಗಳು ಆಗೋದು ಸಾಮಾನ್ಯವಾಗಿ. ಅದಕ್ಕೆ ನೀವು ರಕ್ಷಕರು, ನಿಮಗಿರೋದು ಒಂದೇ ಮಗು. ನನಗೆ ನಿನಗೆ ಮಕ್ಕಳೆಷ್ಟು ಕೇಳಿದರೆ ನನಗೆ ಎಷ್ಟು ಹೇಳಬೇಕಂತ ನನಗೆ ಗೊತ್ತಾಗೋದಿಲ್ಲ. 3,000 ಹೇಳಬೇಕಾ, 3,500 ಹೇಳಬೇಕಾ, 4,000 ಹೇಳಬೇಕಾ, ನನಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ನೀವು ಬಂದು ನಮಗೆ ಇಂಥ ಸಮಸ್ಯೆ ಇದೆ ಅಂತ ನಮಗೆ ಶಾಲೆಯಲ್ಲಿ ಬಂದು ಹೇಳಿದರೆ ಖಂಡಿತವಾಗಿಯೂ ನಾವು ಅದಕ್ಕೆ ಸ್ಪಂದಿಸ್ತೇವೆ. ಎಲ್ಲಿಯಾದರೂ ತಪ್ಪುಗಳಿದ್ದಲ್ಲಿ ಸರಿಯಾಗಿ ಅದನ್ನು ನಾವು ತಿದ್ದುಕೊಳ್ತೇವೆ ಅನ್ನುವ ಭರವಸೆಗಳನ್ನು ಹೇಳ್ತಾ, ಇಷ್ಟೊಂದು ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದರ ಹಿಂದೆ ಭಾಳಷ್ಟು ದಿನಗಳ ಪರಿಶ್ರಮ ಇದೆ. ನಮ್ಮ ಇಡೀ GM ಕುಟುಂಬದ ಸದಸ್ಯರುಗಳು ಇವತ್ತಿಗೆ ಈ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತರಬೇಕಾದ್ರೆ ಅದೆಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ನೀವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಂಥವರು ನಮ್ಮ ಗ್ರೇಟ್ ಮೆಂಬರ್ಸ್ ಆಫ್ GM ಫ್ಯಾಮಿಲಿ. ಅವರಿಗೆಲ್ಲ ನಾನು
ಈ ವೇದಿಕೆಯಲ್ಲಿ ನನ್ನ ಒಂದೇ ಮಾತಿನಿಂದ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಇವಾಗಷ್ಟೇ ನೂರಾರು ಮಕ್ಕಳು, ನಿಮ್ಗನ್ಸುತ್ತೆ ನಾವು 3 ಸೆಷನ್ ಇದೆ ನಮ್ಮದು, 3 ಸೆಷನ್ನಲ್ಲಿ ಸುಮಾರು 2800 ಮಕ್ಕಳವರೆಗೆ, 2600ರಿಂದ 2800 ಮಕ್ಕಳ ತನಕ ನಾವು ಸ್ಟೇಜ್ ಮೇಲೆ ಕರ್ಕೊಂಡು ಬರ್ತೇವೆ. ಪ್ರತಿ ಮಗುವಿಗೂ ಪ್ರತಿ ವರ್ಷವೂ ಆ ಮಗುವನ್ನು ಉತ್ತೇಜಿಸೋದಕ್ಕೆ ನಾವು ಆ ಮಕ್ಕಳನ್ನು, ಕೆಲವೊಮ್ಮೆ ಮಕ್ಕಳಿಗೆ ಇಷ್ಟ ಇರೋದಿಲ್ಲ, ಕೆಲವೊಮ್ಮೆ ಪೇರೆಂಟ್ಸಿಗೆ ಇಷ್ಟ ಇರೋದಿಲ್ಲ, ಆದ್ರೂ ಅವರನ್ನು ಹಠ ಮಾಡಿ ನಾವು ಸ್ಟೇಜ್ ಮೇಲೆ ಕರ್ಕೊಂಡು ಬರಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಆ ಮಕ್ಕಳು ಹಾಕಿರುವ ಡ್ರೆಸ್ಸು, ಆ ಮಕ್ಕಳು ಮಾಡ್ತಾ ಇರುವ ಡಾನ್ಸ್ ನೋಡಿದರೆ ನಿಜವಾಗಿಯೂ ಖುಷಿ ಆಗ್ತದೆ. ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡೋದು ನಮಗೊಬ್ಬರಿಗೆ ಸಾಧ್ಯ ಇಲ್ಲ. ನಮ್ಮ ಜೊತೆಯಲ್ಲಿ ಈ ಲೈಟ್ಸ್ ಆ್ಯಂಡ್ ಸೌಂಡ್ಸು ನೀವೇನು ಕೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಇದೆಲ್ಲ ನಮ್ಮ ಸ್ನೇಹಿತರು ಮತ್ತು ನಮ್ಮ ರಕ್ಷಕರು ಸಹ, ದಾಮೋದರ್ ಮತ್ತು ಸದಾನಂದ್ ಅಂತ, ಶಶಿಕಲಾ ಸೌಂಡ್ಸ್ ಮಣಿಪಾಲ್, ಅವರಿಂದ ಇದೆಲ್ಲ ಸಾಧ್ಯ ಇದೆ. ನಮ್ಮ ಜೊತೆಯಲ್ಲಿದ್ದಾರೆ. ಹಲವಾರು ವರ್ಷಗಳಿಂದ, ಹಲವಾರು ವರ್ಷಗಳಿಂದ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಬಂದಿದ್ದಾರೆ. ನಮ್ಮೆಲ್ಲ ಆಸನ ವ್ಯವಸ್ಥೆ ಅಥವಾ ಏನು ನಮ್ಮದು ಶಾಮಿಯಾನ ಅಥವಾ ಏನಾದರೂ ವ್ಯವಸ್ಥೆ, ಕುರ್ಚಿಗಳು ಅಥವಾ ಫ್ಯಾನ್ಸ್ಗಳು, ಇದನ್ನೆಲ್ಲ ಪ್ರಕಾಶ್ ಅನ್ನುವಂಥವ್ರು, ಸುಮುಖ ಶಾಮಿಯಾನ್, ಸಿಬ್ಬಂದಿ ಅವರನ್ನು ನೋಡಿದರೆ ಅವರು ಒಂದು ಸಂಸ್ಥೆಯ ಮಾಲೀಕರಂತ ಅನಿಸೋದೇ ಇಲ್ಲ. ನಾನೊಮ್ಮೆ ಇಲ್ಲಿ ಕೆಳಗೆ ಬಂದರೆ ನಾನು ಪ್ರಕಾಶ್ ಅಂತ ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು, ಅವರನ್ನು ನೋಡಿದರೆ ಅವರೆಲ್ಲೋ ಮೇಲಿರ್ತಾರೆ. ಅಂಥ ಒಂದು ವ್ಯಕ್ತಿ ಅವರು ಸಹ ನಮ್ಮ ರಕ್ಷಕರು, ನಮ್ಮ ಪೇರೆಂಟ್ ಅವರು. ಅವರಿಂದ ಮತ್ತು ಅವರ ಕಂಪನಿಯಿಂದ ಮಾತ್ರ ಸಾಧ್ಯ ಇದೆ. ಇನ್ನು ವೇಷಭೂಷಣಗಳು ನೀವು ಎಣಿಸ್ಕೊಳ್ಳಿ, ಯಾವುದೇ ಒಂದು ಸಹ ಅದು ಯಾವುದೇ 3 ಸೆಷನ್ನಲ್ಲೂ ಅದು ರಿಪೀಟ್ ಆಗಿಲ್ಲ. ಅದು ಮಕ್ಕಳ ಡಾನ್ಸ್ ಇರಲಿ, ಟೀಚರ್ಸ್ ಡಾನ್ಸ್ ಇರಲಿ, ಹಾಸ್ಟೆಲ್ ಡಾನ್ಸ್ ಇರಲಿ, ಎಲ್ಲ ಹೊಸ ಹೊಸ ವಿನ್ಯಾಸಗಳಿಂದ ಪ್ರತಿ ವರ್ಷವೂ ಸಹ ನಮಗೆ ಅದನ್ನು ಒದಗಿಸಿಕೊಡ್ತಾ ಇರುವಂಥ ಸುನಿಲ್, ಅವರ ಕಂಪನಿಯ ಹೆಸರು ನನಗೆ ನೆನಪಾಗ್ತಾ ಇಲ್ಲ, ನಮಗವರು ಸುನಿಲ್ ಅಂತ. ಮತ್ತು ಅವರು ಮತ್ತು ಅವರಿಗೆ ಒಂದು 3-4 ವರ್ಷದ ಹಿಂದೆ ಅವ್ರಿಗೆ ಮದುವೆ ಆಗಿದೆ. ಮದುವೆಯಾಗಿ ಬಂದಿರುವ ಅವರ ಧರ್ಮಪತ್ನಿ ಸಹ ಅವರಷ್ಟೇ ಇಂಟ್ರೆಸ್ಟ್ನಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಹಲವಾರು ಮಂದಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಜೊತೆಯಲ್ಲಿ ನಿಂತು ಇಂಥ ಕಾರ್ಯಕ್ರಮಗಳನ್ನು ವರ್ಷದಿಂದ ವರ್ಷಕ್ಕೆ ಅತ್ಯಂತ ವಿನೂತನ ರೀತಿಯಲ್ಲಿ ಇದನ್ನು ನಿಮ್ಮ ಮುಂದೆ ತರಲಿಕ್ಕೆ ನಮಗೆ ಸಹಾಯವನ್ನು ಮಾಡ್ತಾರೆ. ಅವರೆಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಖಂಡಿತವಾಗಿಯೂ ನಿಮ್ಮ ಸಹಾಯವನ್ನು ನಾವು ಖಂಡಿತ ಮರೆಯೋದಿಲ್ಲ. ನೀವು ನಮಗೆ ವರ್ಷಾನುವರ್ಷ ನಮ್ಮ ಜೊತೆಯಲ್ಲಿ ಇರ್ತೀರಾ, ನಮ್ಮನ್ನು ನಂಬಿದ್ದೀರಾ. ಹಾಗೆ ಅದೇ ರೀತಿಯಲ್ಲಿ ನೀವು ನಮಗೆ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದೀರಾ. ನಿಮಗೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ, ರಕ್ಷಕರ ಪರವಾಗಿ ಮತ್ತು ನಮ್ಮ ಮಕ್ಕಳ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ, ಎಲ್ಲ ರಕ್ಷಕರೇ, ಕೆಲವೊಂದು ನಮಗೆ ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡುವ ಮೊದಲು ನಿಮ್ಮಿಂದ ಕೆಲವು ಫೀಡ್ಬ್ಯಾಕ್ಸ್ ಬಂದಿತ್ತು. ನಮ್ಮ ಮಕ್ಕಳನ್ನು ಯಾಕೆ ನೀವು ಬೇರೆ ಕಡೆ ಕೂಡಿ ಹಾಕಿ ಅವರಿಗೆ ಲೈವ್ ತೋರಿಸ್ತೀರಾ, ಆ ಮಕ್ಕಳು ಯಾಕೆ ನಮ್ಮೊಟ್ಟಿಗೆ ಇರಬಾರ್ದು, ನಮ್ಮ ಜೊತೆಯಲ್ಲಿ ಅವರು ವೆನ್ಯೂಯಲ್ಲಿ ಯಾಕೆ ಇರಬಾರ್ದು ಅಂತ ಕೇಳಿದ್ದಕ್ಕೆ ನಾವೇನೋ ಪ್ರಯತ್ನ ಮಾಡಿದ್ದೇವೆ. ಆ ಮಕ್ಕಳು ಸಹ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಅವರಿಗೂ ಎಲ್ಲ ನಮಗೇನು ಫೀಡ್ಬ್ಯಾಕ್ಸ್ ಕೊಟ್ಟಿದ್ದಾರೆ ಆ ಎಲ್ಲ ಪೇರೆಂಟ್ಸಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ, ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಯೂಟ್ಯೂಬ್ನಲ್ಲಿ ಲೈವ್ ಆಗಿ ಬರ್ತಾ ಇದೆ. ಅದರ ಲಿಂಕ್ ಏನಿದೆ ಅದನ್ನು ನಾವು ನಿಮ್ಗೆ ಇವಾಗಲೇ ಶೇರ್ ಮಾಡಿದ್ದೇವೆ. ಪ್ರತಿದಿನ ಪ್ರತಿ ಸೆಷನ್ ಲಿಂಕ್ಸ್ ಬೇರೆ ಇರ್ತದೆ. ಇವತ್ತಿನ ಲಿಂಕ್ ಬೇರೆ, ಬೆಳಿಗ್ಗೆದು ಬೇರೆ, ನಾಳೆದು ಬೇರೆ. ನಾಳೆ ಲಿಂಕ್ ಸಹ ಕಳಿಸ್ತೇವೆ. ಆದರೆ ನಿಮ್ಮನ್ನು ನಾವು ಲಿಂಕ್ನಲ್ಲಿ ನೋಡಲಿಕ್ಕೆ ಇಷ್ಟಪಡೋದಿಲ್ಲ, ನಿಮ್ಮನ್ನೆಲ್ಲ ನಾವು ವೆನ್ಯೂಯಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೇವೆ. ನಮ್ಮ ಇಡೀ ಜೀವಂ ವಿದ್ಯಾನಿಕೇತನ ಸಂಸ್ಥೆಯ ಮಕ್ಕಳು, ಅವರೆಲ್ಲ ನಮ್ಮ ಮಕ್ಕಳು. ನಮ್ಮ ಮಕ್ಕಳನ್ನು ಹುರಿದುಂಬಿಸ್ಲಿಕ್ಕೆ ನೀವೆಲ್ಲ ನಮ್ಮ ಜೊತೆಯಲ್ಲಿ ಇರಿ. ಈ ಮಕ್ಕಳ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಕೂತು ನೋಡುವ, ಮಕ್ಕಳನ್ನು ಹುರಿದುಂಬಿಸುವ ಅಂತ ಹೇಳ್ತಾ, ಇನ್ನೊಮ್ಮೆ ಬಂದಿರುವ ಎಲ್ಲ ರಕ್ಷಕ ಬಂಧುಗಳು, ಸ್ನೇಹಿತರು, ಇನ್ವೈಟೀಸು, ಆಮೇಲೆ ಭಾಳಷ್ಟು ಜನ ಬಂದಿರ್ತಾರೆ, ಆಲ್ಮ್ನೈಸ್, ಇಲ್ಲಿಂದ ಪಾಸಾಗಿ ಹೋಗಿರುವವರು ಎಲ್ಲರೂ ಬಂದಿರ್ತಾರೆ. ಮಕ್ಕಳು, ನಮ್ಮ ನೆಚ್ಚಿನ ಮಕ್ಕಳು ನಮ್ಮ ಜೊತೆಯಲ್ಲಿದ್ದಾರೆ. ಇನ್ನು ಕೆಲವಷ್ಟು ಕಾರ್ಯಕ್ರಮ ಬರಲಿಕ್ಕಿದ್ದೇವೆ.
ನಮ್ಮ ಇವತ್ತಿನ ಟ್ರೈನು ಆ್ಯಸ್ ಆಫ್ ನೌ 18 ನಿಮಿಷ ನಿಧಾನವಾಗಿ ಚಲಿಸ್ತಾ ಇದೆ. ಆದ್ದರಿಂದ ಇನ್ನು ಮುಂದೆ ಯಾವ ಸಿಗ್ನಲ್ ಬರೆದಿದ್ದಾಗೆ ನೋಡಿಕೊಂಡು ಈ 18 ನಿಮಿಷನ ಮುಗಿದ್ರೊಳಗಡೆ ನಾವು ವಿಲ್ ಟ್ರೈ ಟು ಕವರ್ ಇಟ್. ಪ್ಲೀಸ್ ಬಿ ಸೀಟೆಡ್, ಸಿಟ್ ಬ್ಯಾಕ್, ಎಂಜಾಯ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಅಸ್ ಆಲ್.